ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಗೃಹ ಕಚೇರಿ ಕೃಷ್ಣಾದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ರು. ಸಭೆಯಲ್ಲಿ ಫೈನಾನ್ಸ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಾಲ ಕೊಡ್ಲಿ, ವಾಪಸ್ ಕೇಳಲಿ, ಆದ್ರೆ ಹಣ ವಸೂಲಿಗೆ ಖಾಸಗಿ ಏಜೆನ್ಸಿಗಳನ್ನ ಬಳಸುವಂತಿಲ್ಲ. ಆರ್ಬಿಐ ನಿಯಮ ಪಾಲಿಸಬೇಕು ಅಂತ ಸಿಎಂ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಾಲ ವಸೂಲಿಗೆ ಬಂದು ಟಾರ್ಚರ್ ಕೊಟ್ರೆ ಪೊಲೀಸರು, ತಹಶೀಲ್ದಾರ್, ಡಿಸಿ ಕಚೇರಿಗೆ ದೂರು ಕೊಡಿ. ದೂರು ಕೊಡದಿದ್ರೂ ಪೊಲೀಸರೇ ಕೇಸ್ ಹಾಕಲು ರಾಜ್ಯ ಸರ್ಕಾರ ಸೂಚನೆಯನ್ನ ನೀಡಿದೆ. ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬಲವಂತವಾಗಿ ವಸೂಲಿ, ಗೂಂಡಾಗಳನ್ನ ಬಳಸೋ ಹಾಗಿಲ್ಲ, ಹೆದರಿಸಿ, ಅವಮಾನಿಸಿ ಸಾಲ ವಾಪಸ್ ಕೇಳೋ ಹಾಗಿಲ್ಲ. ಜನರಿಗೆ ಹಿಂಸೆ ಕೊಟ್ರೆ ಕೇಸ್ ಹಾಕಿ ಅಂತ ಸಿಎಂ ಸಂದೇಶ ಕೊಟ್ಟಿದ್ದಾರೆ. ಮನಿ ಲ್ಯಾಂಡರಿಂಗ್ ನಿಯಮ ತಿದ್ದುಪಡಿ ಮಾಡ್ತೀವಿ, ಹೊಸ ಕಾನೂನನ್ನ ಜಾರಿಗೆ ತರ್ತೀವಿ ಅಂತ, ಸುಗ್ರೀವಾಜ್ಞೆಯನ್ನ ತರ್ತೀವಿ ಅಂತ ಹೇಳಿದ್ದಾರೆ. ಬೇರೆ ರಾಜ್ಯಗಳ ಕಾನೂನು ಪರಿಶೀಲಿಸಿ ತಕ್ಷಣ ಈ ಕಾನೂನನ್ನ ಜಾರಿಗೆ ತರ್ತೀವಿ ಅಂತ ಸಿಎಂ ಹೇಳಿದ್ರು. ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ, ವಸೂಲು ಮಾಡಬೇಡಿ ಅಂತ ಹೇಳಲ್ಲ. ಆದರೆ ವಸೂಲು ಮಾಡುವಾಗ ಕಿರುಕುಳ ಕೊಡಬಾರದು. ಯಾರಿಗೂ ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು. ಕಾನೂನು ಏನು ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರ್ದು. ಆಮೇಲೆ 5 ಗಂಟೆ ನಂತರ ವಸೂಲಿಗೆ ಹೋಗಬಾರ್ದು. ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲು ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ. ಏನು ಮಾಡ್ತಾರೆ, ಈಗ ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ, ಗೂಂಡಾಗಳನ್ನು ಬಳಕೆ ಮಾಡೋದು, ರೌಡಿಗಳನ್ನು ಬಳಕೆ ಮಾಡೋದು, ಅದನ್ನು ಮಾಡಬಾರ್ದು. ಈ ನಿಯಮಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂಥ ಕ್ರಮ ತಗೊಳ್ತದೆ. ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಮನಿ ಲೆಂಡರ್ಸ್ ಆಕ್ಟ್ ಇರ್ಬೋದು, ಪಾನ್ ಬ್ರೋಕರ್ಸ್ ಆಕ್ಟ್ ಇರ್ಬೋದು, ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ವಸೂಲು ಮಾಡ್ತಕ್ಕಂಥ ಕಾನೂನು ಇರ್ಬೋದು. ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜಿಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿರೋ ಅವರು, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಹಾಯವಾಣಿ ತೆರೀತೇವೆ, ಸಹಾಯವಾಣಿ ಜಿಲ್ಲಾಧಿಕಾರಿಗೆ ತಿಳಿಸಬೇಕು ಅನ್ನುವ ಹೊಸ ಕಾನೂನು ತರ್ತೇವೆ. ಫೈನಾನ್ಸ್ನವರು 6 ಗಂಟೆ ನಂತರ ಮನೆಗೆ ಹೋಗಬಾರ್ದು ಅಂತ ಆರ್ಬಿಐ ಗೈಡ್ಲೈನ್ಸ್ನಲ್ಲಿದೆ. ರೌಡಿಗಳನ್ನ ಕಳುಹಿಸುವುದು, ಗೂಂಡಾಗಳನ್ನ ಕಳುಹಿಸುವುದು ಮಾಡಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ. ಹೊಡೆಯೋದು ಬಡಿಯೋದು ಮಾಡಿದ್ರೆ ಕ್ರಮ ತೆಗೆದುಕೊಳ್ತೇವೆ ಅಂತ ಖಡಕ್ ವಾರ್ನ್ ಮಾಡಿದ್ದಾರೆ. ಗೈಡ್ಲೈನ್ಸ್ ಇದೆ, 6 ಗಂಟೆಯ ನಂತರ ಹೋಗಬಾರ್ದು ಅಂತ ಗೈಡ್ಲೈನ್ಸ್ ಅಲ್ಲಿ ಆಲ್ರೆಡಿ ಇಟ್ ಇಸ್ ದೇರ್. ಅದನ್ನು ಈಗ ಯಾರಾದರೂ ಹೋದ್ರೆ ಅದನ್ನ ಕಂಪ್ಲೇಂಟ್ ಕೊಟ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅವ್ರನ್ನ ಹೆರಾಸ್ ಮಾಡೋದು, ಬೈಯೋದು, ಗೂಂಡಾಗಳು ಕರ್ಕೊಂಡೋಗಿ ಒತ್ತಾಯ ಮಾಡೋದು, ಹೊಡೆಯೋದು, ಬಡಿಯೋದು, ಈ ರೀತಿ ಎಲ್ಲ ಮಾಡೋದನ್ನ ಅದು ಮಾಡಬಾರ್ದು ಅಂತ ಗೈಡ್ಲೈನ್ಸ್ ಅಲ್ಲಿ ರಿಸರ್ವ್ ಬ್ಯಾಂಕ್ RBI ಗೈಡ್ಲೈನ್ಸ್ ಅಲ್ಲಿ ಆಗಲೇ ಇದೆ. ಅದನ್ನ ಏನಾದರೂ ಅವರು ಮಾಡಿದ್ದೆ ಆದರೆ ಮುಂದೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದನ್ನ ಸಹಾಯವಾಣಿಯ ಮೂಲಕ ಅವರು ತಿಳಿಸಬೇಕು ಅಂತೇಳಿ ಈಗ ತೀರ್ಮಾನ ಮಾಡಿದ್ದೇವೆ. ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡುತ್ತಲೇ ಬಂದಿದೆ. ರಾಜ್ಯ ಸರ್ಕಾರವನ್ನ ನ್ಯೂಸ್ 18 ಕನ್ನಡ ಬಡಿದೆಬ್ಬಿಸಿತ್ತು. ನ್ಯೂಸ್ 18 ನಿರಂತರ ವರದಿಯ ಬಳಿಕ ಎಚ್ಚೆತ್ತ ಸರ್ಕಾರ ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನಿನ ನಿರ್ಧಾರವನ್ನ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲಿ ಜನರು ನ್ಯೂಸ್ 18ಗೆ ಧನ್ಯವಾದ ತಿಳಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ನ್ಯೂಸ್ 18 ಬೆಳಕು ಚೆಲ್ಲಿತ್ತು. ಜನತೆ ಸಂಕಷ್ಟಕ್ಕೆ ಸ್ಪಂದಿಸಿದ ನ್ಯೂಸ್ 18ಗೆ ಜನರು ಧನ್ಯವಾದ ಅರ್ಪಿಸಿದ್ರು. ನ್ಯೂಸ್ 18 ಅವರು ಸಭೆ ಇದು ಪ್ರಚಾರ ಮಾಡಿದ್ಮೇಲೆ ಸರ್ ಇವಾಗ ಇದು ಫೈನಾನ್ಸ್ನವ್ರಿಗೆ ಸಹ ಭಾಳ ಎಚ್ಚೆತ್ಕೊಂಡಿದ್ದಾರೆ ಸರ್. ಈಗ ಫಸ್ಟು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ನಮ್ಮ 18 TV ನನ್ನ ಧನ್ಯವಾದಗಳು ಸರ್. ಇವಾಗ ಸರ್ ಇವಾಗ ನಿಜವಾಗ್ಲೂ ಸರ್ ಭಾಳ ಮೆಚ್ಕೋಬೇಕು ಕೆಲಸ ಮಾಡ್ತಿದ್ದಾರೆ ಸರ್. ನಿಮಗೆ ಪ್ರತಿ ಹಳ್ಳಿಗೆ ಹೋಗಿ ಸರ್ ಈ ಥರ ಎಲ್ಲ ಮಾಡ್ತಿರೋದು ಭಾಳ ಇದು ಸರ್. ಈಗ ಈ ಮೈಕ್ರೋ ಫೈನಾನ್ಸ್ ಸರ್ ದೊಡ್ಡ ಅವಳಿ ಮಾಡಿ ಸರ್, ಜನಗಳ ಬಡ ಜನಗಳನ್ನ ಭಾಳ ಬೆಳೆಸೋದು, ಅನ್ಸೋದು, ಅದು ನೈಟ್ ಮಾತ್ರ ನಿಂತ್ಕೊಂಡು ಅವ್ರು ಬಡ್ಡಿ ವಸೂಲು ಮಾಡೋದು, ಇದೆಲ್ಲ ಭಾಳ ಕಿರುಕುಳಾಗಿದೆ ಸರ್. ಈಗ ನ್ಯೂಸ್ 18 ಅವ್ರು ಮಾಡ್ತಾರೆ ಸರ್, ಭಾಳ ಸಂತೋಷವಾದ ಸುದ್ದಿ ಸರ್. ಇವಾಗ ನಮಗೆ ಮೈಕ್ರೋ ಫೈನಾನ್ಸ್ ಅವರ ಅವಳಿ ತುಂಬ ಜಾಸ್ತಿಯಾಗಿ ಇದ್ರ ಬಗ್ಗೆ ನ್ಯೂಸ್ 18 ಅವರು ತುಂಬ ಉತ್ತಮವಾಗಿ ಕಾರ್ಯಕ್ರಮನ ಮೂಡಿಸಿ ಎಲ್ಲ ಕಡೆ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ. ಮತ್ತು ಇದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಇದರ ಬಗ್ಗೆ ಸಭೆ ಕರೆದು
ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಡ ಜನರಿಗೆ ಉಪಯೋಗ ಆಗೋಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಮತ್ತು ನ್ಯೂಸ್ 18 ಇದನ್ನೆಲ್ಲ ಪ್ರಚಾರ ಮಾಡಿ ಮೈಕ್ರೋ ಫೈನಾನ್ಸ್ ಮಾಡ್ತಕ್ಕಂಥ ಅನ್ಯಾಯಗಳನ್ನೆಲ್ಲ ಬೀದಿಗೆಳೆದು ಬಯಲಿಗೆ ಎಳೆದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು. ಇದನ್ನೆಲ್ಲ ಎಚ್ಚೆತ್ಕೊಂಡು ಮಾಡೋಂತಹ ನ್ಯೂಸ್ 18 ಈ ಚಾಮರಾಜನಗರ ಕಡೆಯಿಂದ ಭಾಳ ಧನ್ಯವಾದಗಳು ತಿಳಿಸ್ತೀವಿ ಸರ್. ರಾಜ್ಯ ಸರ್ಕಾರವನ್ನು ಟೀಕಿಸುವ ಭರದಲ್ಲಿ ಬಿಜೆಪಿ ನಾಯಕ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ಟೀಕೆಗೆ ಗುರಿಯಾಗಿದ್ದಾರೆ. ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಬಗ್ಗೆ ಮಾತನಾಡುತ್ತಿದ್ದ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಸರ್ಕಾರದ ಭ್ರಷ್ಟಾಚಾರವೇ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಾರಣ. ಕಿರುಕುಳ ಹೆಚ್ಚಾದಾಗ ಅವರ ಹೆಂಡತಿಯನ್ನ ಮಾರುವ ದುಸ್ಥಿತಿ ತಂದಿದೆ ಈ ಸರ್ಕಾರ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕ ಅರವಿಂದ್ ಬೆಲ್ಲದ್ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ವಿಧಾನಸೌಧ ಕುತ್ಕೊಂಡು ಕೇವಲ ಮೀಟಿಂಗ್ ಕಂಡಕ್ಟ್ ಮಾಡಿದ್ರೆ ಇದಕ್ಕೆ ಸೊಲ್ಯೂಷನ್ ಸಿಗುದಿಲ್ಲ. ಇದಕ್ಕೆ ಮೂಲ ಪ್ರಾಬ್ಲಮ್ ಏನೈತಿ, ಮೂಲ ಕಾರಣ ಏನೈತಿ, ಅದನ್ನ ನಿಲ್ಲಿಸ್ಬೇಕು. ಹರಾಸ್ಮೆಂಟ್ ಹೆಚ್ಚಾದಾಗ ಊರು ಬಿಡ್ತಾರೆ, ಸುಸೈಡು ಮಾಡ್ಕೊತಾರೆ. ನಮ್ಮ ಹೆಂಡತಿಯರಿಗೆ ಮಾರುವಂತ ಪರಿಸ್ಥಿತಿನೂ ಈ ಸರ್ಕಾರ ತಗೊಂಡಿದೆ. ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳ ತಾಳಲಾರದೆ ಯುವಕನೊಬ್ಬ ಮನೆ ಬಿಟ್ಟು ಹೋಗಿರೋ ಘಟನೆ ನಡೆದಿದೆ. ಚಾಮರಾಜನಗರ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಮೈಸೂರು ಮೂಲದ ದಂಪತಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ತಾಳಲಾರದೆ ಮಗ ಮನೆ ಬಿಟ್ಟು ಹೋಗಿದ್ದಾನೆ, ಎಲ್ಲಿದ್ದಾನೆ ಅಂತ ಪತ್ತೆನೇ ಇಲ್ಲ, 1 ತಿಂಗಳಾದರೂ ಆತನ ಸುಳಿವು ಸಿಕ್ಕಿಲ್ಲ, ನನಗೆ ಆಕ್ಸಿಡೆಂಟ್ ಆಗಿದೆ, ಕಿವಿ ಕೇಳಿಸಲ್ಲ, ದಿನ ಬೆಳಗಾದ್ರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬಂದು ಬಹಳ ಹಿಂಸೆ ಕೊಡ್ತಿದ್ದಾರೆ ಅಂತ ಕಣ್ಣೀರು ಹಾಕಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಾಗಿದೆ. ಅರವಟ್ಟಿಗೆ ಗ್ರಾಮದಲ್ಲಿ ಮನೆಗೆ ಕೀಲಿ ಹಾಕಿ 7 ತಿಂಗಳ ಗರ್ಭಿಣಿಗೆ ಫೈನಾನ್ಸ್ ಸಿಬ್ಬಂದಿ ಹೊರ ಹಾಕಿದ್ದಾರೆ. ಡೀನಾ ಫಿಲಿಪ್ ಎನ್ನುವಂತಹ ಗರ್ಭಿಣಿ ಎಕ್ವಿಟಾಸ್ ಫೈನಾನ್ಸ್ನಲ್ಲಿ 5 ಲಕ್ಷ ಸಾಲ ಮಾಡಿದ್ರು. ಕಳೆದ ತಿಂಗಳ ಹಿಂದೆಯೇ ಮನೆಯನ್ನ ಸೀಸ್ ಮಾಡುವ ನೋಟಿಸ್ ಅನ್ನ ನೀಡಲಾಗಿತ್ತು. ಸಾಲ ಮರುಪಾವತಿಗೆ ಗರ್ಭಿಣಿ ಡೀನಾ ಕಾಲಾವಕಾಶವನ್ನ ಕೇಳಿದ್ರಂತೆ. ಆದರೆ ಸಾಲ ಕಟ್ಟಲಾಗದ ಹಿನ್ನೆಲೆ ಮನೆಯನ್ನ ಸೀಸ್ ಮಾಡಲಾಗಿದೆ. ಹೀಗಾಗಿ ಬಡ ಕುಟುಂಬ ಮನೆಯ ಹೊರಗಡೆಯೇ ವಾಸ ಮಾಡ್ತಾ ಇದೆ. ಮೈಕ್ರೋ ಫೈನಾನ್ಸ್ ನೊಂದ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಮೇಲೆ ಒಂದು 5 ಲಕ್ಷ ತಗೊಂಡಿದ್ವಿ, 2 ಲಕ್ಷ ಸಾಲ ತೀರ್ಸ್ಯಾರ್ರಿ. ಇನ್ನೊಂದು 3 ತಿಂಗಳು ಕಂತು ಡ್ಯೂವಾಗಿ ಮಾಡ್ಯಾರ್ರಿ. ಆಮೇಲೆ ತಿಳಿ ಹಾಕ್ತೀವಿ ಅಂತ ಬಂದಿದ್ರು. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್, ನಾವು ಪ್ರೆಗ್ನೆಂಟ್ ಅದೀವಿ, ನಮ್ಮ ಮಾವಾಗ ಒಂದು ಸ್ವಲ್ಪ ಆರಾಮಿದ್ದಿರ್ಕಿಲ್ಲ, ಇನ್ನೊಂದು ತಿಂಗಳು 2 ತಿಂಗಳು ಟೈಮ್ ಕೊಡ್ರಿ ಕಟ್ತೀವಿ ಅಂತ ಹೇಳಿದ್ವಿ. ಅವರಾದ್ರೂ ಅದು ಕೇಳಂಗಿಲ್ಲ. ಇಲ್ಲ ನೀವು ಹೊರಗೆ ಆಸೆ ಹೋಗ್ಲೇಬೇಕು, ಏನಾದರೂ ಮಾಡ್ಕೊಳ್ರಿ, ನಮ್ಗೆ ಗೊತ್ತಿಲ್ಲ, ನೀವು ಕಂತು ತುಂಬೇಲೆ ನಿಮ್ಮ ಬಾಕಿ ಎಲ್ಲ ತಿಳ್ಕೊಂಡು ಆಮೇಲೆ ಕದ ಓಪನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಲೋನ್ ತಗೊಂಡು ಕೇವಲ 2 ತಿಂಗಳ ಕಂತು ಬಾಕಿ ಉಳಿಸಿಕೊಂಡಿದ್ದಕ್ಕೆ ಕಿರುಕುಳ ಕೊಡ್ತಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದ್ದು. ವಿಜಯಪುರದ ಎಲ್ಲವ್ವ ಸತ್ಯವ್ವ ಮೈಕ್ರೋ ಫೈನಾನ್ಸ್ನಿಂದ 5 ಲಕ್ಷ ರೂಪಾಯಿ ಸಾಲ ಪಡೆದಿದ್ರು. ಪ್ರತಿ ತಿಂಗಳು ಸಾಲ ಮರುಪಾವತಿ ಮಾಡ್ತಿದ್ರು. ಆದರೆ 2 ತಿಂಗಳು ಸಾಲದ ಹಣ ಕಟ್ಟೋದಕ್ಕಾಗದಕ್ಕೆ ಕಿರುಕುಳ ನೀಡ್ತಿದ್ದಾರೆ ಅಂತ ಮಹಿಳೆಯರು ಆರೋಪಿಸಿದ್ದಾರೆ. ಸಾಲಗಾರರ ಕಾಟದಿಂದ ನಾವು ಅಡಗಿ ಕುಳಿತುಕೊಳ್ಳಬೇಕಾದಂತಹ ಸ್ಥಿತಿ ಇದೆ ಅಂತ ಕಣ್ಣೀರು ಹಾಕಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಾಲಗಾರರ ಕಿರುಕುಳದಿಂದ ಊರು ಬಿಡುವ ಎಚ್ಚರಿಕೆಯನ್ನ ಗೌರಿಬಿದನೂರಿನ 1ನೇ ವಾರ್ಡ್ನ ನಿವಾಸಿಗಳು ಕೊಟ್ಟಿದ್ದಾರೆ. ತಮಟೆ ಚಳವಳಿ ಮಾಡಿ ಫೈನಾನ್ಸ್ ವಿರುದ್ಧ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಫೈನಾನ್ಸ್ ಕೊಡುವಾಗ ನಿಯಮ ಪಾಲಿಸುವುದಿಲ್ಲ, ಹಣ ಕಟ್ಟೋ ತಡವಾದ್ರೆ ಏಕವಚನದಲ್ಲಿ ಬೈತಾರೆ, ಕಿರುಕುಳ ಕೊಟ್ಟರೆ ಪ್ರಾಣ ಬಿಡ್ತೇವೆ ಇಲ್ಲ ಊರು ಬಿಡ್ತೇವೆ ಅಂತ ಮಹಿಳೆಯರು ಎಚ್ಚರಿಕೆಯನ್ನ ನೀಡಿದರು. ಸಾಲ ವಸೂಲಾತಿಗೆ ಬಂದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗೆ ಜನರು ತರಾಟೆಗೆ ತೆಗೆದುಕೊಂಡ ಘಟನೆ ಬಾಗಲಕೋಟೆಯ ಜಮಖಂಡಿಯಲ್ಲಿ ನಡೆದಿದೆ. ಭಾರತ್ ಚೇತನ್, ನವಚೇತನ್ ಸೇರಿದಂತೆ ವಿವಿಧ ಫೈನಾನ್ಸ್ ಕಂಪನಿಗಳಿಂದ ಸಾವಿರಾರು ಮಹಿಳೆಯರು ಸಾಲ ಪಡೆದಿದ್ರು. ಈ ಹಿನ್ನೆಲೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಸಾಲ ವಸೂಲಾತಿಗೆ ಬಂದಿದ್ದಾರೆ. ಈ ವೇಳೆ ಫೈನಾನ್ಸ್ ಸಿಬ್ಬಂದಿಯನ್ನ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಸಾಲ ಮನ್ನಾ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಮುಂಜಾನೆ 8 ಆಗಿಲ್ಲ, ರಾತ್ರಿ 10 ಭಾರತ್ ಫೈನಾನ್ಸ್ ನಾನು ಮೊಬೈಲ್ ಕಸ್ಕೊಂಡಾರೆ ಸರಿ. ಸಿದ್ದರಾಮಯ್ಯ ಅವ್ರಿಗೆ ಇಷ್ಟೇ ಕೇಳ್ಕೊತೀನಿ ನೋಡಿ, ಎಲ್ಲ ಸಂಘಗಳು ನಮಗೆ ಒಟ್ಟು ಮುಕ್ತಾಯ ಕೊಡ್ರಿ ಸರಿ ಸಾಕು. ನಮ್ಮ ಹೆಸರು ಸನಾರಿ, ನಾ ಬೆಂಗಳೂರಲ್ಲಿ ಮಾತಾಡಕತ್ತೀನಿ ರೀ. ಮೈಕ್ರೋ ಫೈನಾನ್ಸ್ ಅವರು ಭಾಳ ತ್ರಾಸ ಕೊಟ್ಟು ಧರ್ಮಸ್ಥಳ ಸಂಘ ತಗೊಂಡು ಕಿಶಿಂದ ಇದ್ದಿದ್ದು ಮನ್ಯಾನು ಬಾಂಡೆ ಎಲ್ಲ ತೊಗೊಂಡು ಹೋಗ್ಯಾರ ರೀ ಸಾಮಾನು.
ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿ ಮಿತಿ ಮೀರಿದ್ದು ಇಷ್ಟು ದಿನ ಸಾಲ ಪಡೆದವರನ್ನ ಮನೆಯಿಂದ ಹೊರಹಾಕಿದ್ದಾಯಿತು, ಇದೀಗ ನಿಂದಿಸಿದ್ದಾಯಿತು, ಥಳಿಸಿದ್ದಾಯಿತು. ಇದೀಗ ಗನ್ ತೋರಿಸಿ ವಸೂಲಿಗಿಳಿದಿರೋ ಘಟನೆ ಸಿಎಂ ಸಿದ್ದರಾಮಯ್ಯ ಅವರ ತವರಲ್ಲೇ ನಡೆದಿದೆ. ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು L&T ಮೈಕ್ರೋ ಕಂಪನಿ ನೌಕರ ಪುನೀತ್ ಅನ್ನುವಾತ ರಾಜೇಶ್ ಅನ್ನುವ ಯುವಕನ ಎದೆಗೆ ಗನ್ನಿಟ್ಟು ಹಣ ವಾಪಸ್ ಕೊಡುವಂತೆ ಆವಾಜ್ ಹಾಕಿದ್ದ. ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇದ್ದಂತೆ ಆವಾಜ್ ಹಾಕಿದ ಪುನೀತ್, ಅದು ಒರಿಜಿನಲ್ ಗನ್ ಅಲ್ಲ, ಡೂಪ್ಲಿಕೇಟ್ ಗನ್, ನನಗೆ BP ಜಾಸ್ತಿ ಆಗಿತ್ತು, ಅದಕ್ಕೆ ಆ ರೀತಿ ಮಾಡಿಬಿಟ್ಟೆ, ದುಡ್ಡು ಕಟ್ಟಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ, ನನ್ನನ್ನು ಕ್ಷಮಿಸಿ ಅಂತ ಫೋನ್ ಕರೆಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SP ವಿಷ್ಣುವರ್ಧನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ವಿಡಿಯೋ 2 ತಿಂಗಳ ಹಿಂದಿನದ್ದು, ಈಗಿನದ್ದಲ್ಲ. ಅದು ಜಾಲತಾಣದಲ್ಲಿ ಈಗ ವೈರಲ್ ಆಗಿದೆ ಅಷ್ಟೇ. ರಾಜೇಶ್ ಅವರನ್ನ ಸಂಪರ್ಕ ಮಾಡಲು ಪ್ರಯತ್ನಿಸಿದ್ದೇವೆ, ಅವರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ. L&T ಮ್ಯಾನೇಜರ್ ಅದು ನಕಲಿ ಗನ್ ಅಂತ ಹೇಳಿದ್ದಾರೆ. ರಾಜೇಶ್ ದೂರು ಕೊಟ್ಟರೆ ಫೈನಾನ್ಸ್ ಸಿಬ್ಬಂದಿ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. L&T ಫೈನಾನ್ಸ್ ಅಂತ, ಆ ಫೈನಾನ್ಸ್ನಲ್ಲಿ ಮ್ಯಾನೇಜರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಂತರ ಮ್ಯಾನೇಜರ್ ಅವರು ಏನು ತಿಳಿಸ್ತಾರೆ ಅಂದರೆ, ಈ ದೃಶ್ಯಾವಳಿಗಳಲ್ಲಿರೋರು ಪುನೀತ್ ಮತ್ತು ರಾಜೇಶ್ ಅಂತ. ಪುನೀತ್ ಅವರು ರಾಜೇಶ್ಗೆ ಕಾಲ್ ಮಾಡಿಕೊಂಡು ಈ ರೀತಿ ನೀವು ಕಟ್ಟೋದು ಬಾಕಿ ಇದೆ, ನೀವು ಕಟ್ಟಬೇಕಾಗಿದೆ ಅಂತ ಹೇಳ್ತಾರೆ. ಅದ ನಂತರ ರಾಜೇಶ್ ನಾನು ಆಫೀಸ್ಗೆ ಬಂದು ಅದನ್ನ ಕ್ಲಾರಿಫೈ ಮಾಡ್ತೀನಿ ಅಂಥೇಳಿ ಅದೇ ದಿವಸ ಅವ್ರಿಗೆ ಕಾಲ್ ಬಂದಿದ್ದ ದಿವಸನೇ ಅವರು ಆಫೀಸ್ಗೆ ಬರ್ತಾರೆ. ಆಫೀಸ್ ಬಂದ ಸಮಯದಲ್ಲಿ ಪುನೀತ್ ಅನ್ನೋರು ಅವ್ರಿಗೆ ಮಕ್ಕಳಿಗೆ ತೊಗೊಂಡಿರೋ ಒಂದು ಟಾಯ್ ಗನ್ನು ಮತ್ತು ದುಡ್ಡನ್ನು ಎಣಿಸ್ತಾ ಇರ್ತಾರೆ. ನಂತರ ಮ್ಯಾನೇಜರ್ ಹೇಳೋದು, ರಾಜೇಶ್ ಅವರು ಇದನ್ನು ಕಂಡು ವಿಡಿಯೋ ಮಾಡಿಕೊಂಡು ನಂತರ ನನಗೆ ಬೆದರಿಸಿದ್ರು ಅಂತ ಹೇಳ್ತಾರೆ ಅಂತ ಮಾಹಿತಿಯನ್ನು ನಮಗೆ ನೀಡ್ತಾರೆ. ಇದು ನಡೆದಿರೋದು ದಾವಣಗೆರೆಯ ಹೊನ್ನಾಳಿಯಲ್ಲಿ ಕಂತು ಕಟ್ಟುವಂತೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಡ್ತಿದ್ದಾರೆ ಅಂತ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಕುಳಗಟ್ಟೆ ಗ್ರಾಮದ ಹಾಲಮ್ಮ ಎಂಬ ಮಹಿಳೆಗೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಪತಿಗೆ ಆಪರೇಷನ್ ಆಗಿದೆ, ಟೈಮ್ ಕೊಡಿ ಅಂದ್ರೂ ಕೂಡ ಫೈನಾನ್ಸ್ ಸಿಬ್ಬಂದಿ ಕೇಳ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಫೈನಾನ್ಸ್ ಸಿಬ್ಬಂದಿ ಮತ್ತು ಹಿರಿಯ ಅಧಿಕಾರಿಗಳಿಗೆ ಮಾಜಿ ಸಚಿವ MP ರೇಣುಕಾಚಾರ್ಯ ವಾರ್ನಿಂಗ್ ಕೊಟ್ಟಿದ್ದಾರೆ. ದೂರವಾಣಿ ಕರೆ ಮಾಡಿ ಫೈನಾನ್ಸ್ ಅಧಿಕಾರಿಗಳಿಗೆ ರೇಣುಕಾಚಾರ್ಯ ಎಚ್ಚರಿಕೆ ಕೊಟ್ಟರು. ಮೈಕ್ರೋ ಫೈನಾನ್ಸ್ ಈ ರೀತಿ ಹೆಣ್ಮಕ್ಳಿಗೆ ಕಿರುಕುಳ ಕೊಡ್ತಾರೆ ಈ ರಾಜ್ಯದಲ್ಲಿ. ನಿನ್ನೆ ಒಂದು ಹೆಣ್ಮಗಳು ಹೋಗಿ ಬಾವಿ ಹಾಕಿ ಸತ್ತಿದೆ. ವಿಚಾರ ಮಾತಾಡೋದು ಮೈಕ್ರೋ ಫೈನಾನ್ಸ್ ಭುವನ್ನ ಮೊನ್ನೆ ಕುಳಗಟ್ಟಿಗೆ ಹೋಗಿದೆಯಲ್ಲ, ಅಲ್ಲಪ್ಪ 10 ನಿಮಿಷ ಟೈಮ್ ಕೊಡಲ್ಲ ಅಂತ ಹೆಣ್ಮಗಳಿಗೆ ಗಂಡನಿಗೆ ಆಪ್ರೇಷನ್ ಆಗಿದೆ, 10 ನಿಮಿಷ ಟೈಮ್ ಕೊಡಲ್ಲ, ನೀವು ಆತ್ಮಹತ್ಯೆ ಮಾಡ್ಕೊಳ್ರಿ, ನೀವು ಸಾಲ ಮನ್ನಾಗಲಿ, ಈ ರೀತಿ ಉದ್ದಾಡ್ತಾರೆ ಮಾತಾಡ್ತೀರಿ. ದುಡ್ಡು ಕೊಡಬೇಡ್ರಿ ಅಂತ ನಾವು ಹೇಳಲ್ಲ, ಸಾಲ ಕೊಟ್ಟಿದ್ದೀರಿ, ಹೆಣ್ಮಕ್ಳಿಗೆ ಸಾಲ ಕಟ್ಟ್ರಿ ಅಂತ ಹೇಳ್ತೀವಿ, ಕೊಟ್ಟು ದುಡ್ಡು ವಾಪಸ್ ಕೊಡಬೇಡ್ರಿ ಅಂತ ನಾವು ಹೇಳೋದು. ಈ ಸಿಕ್ಕಾಪಟ್ಟೆ ಬಡ್ಡಿ ಹಾಕೋದು ಕಟ್ಟಕ್ಕಾಲ ಆಯ್ತಾ ಬೀರಾ ಹೇಳಿ ಬಿಸಟಿ ಒಳಗೆ ಹೇಳಿದ್ದೀನಿ. ಮೈಕ್ರೋ ಫೈನಾನ್ಸ್ ಈ ರೀತಿ ಹೆಣ್ಮಕ್ಳಿಗೆ ಕಿರುಕುಳ ಕೊಡ್ತಾರೆ ಈ ರಾಜ್ಯದಲ್ಲಿ. ಹಾಸನ ಜಿಲ್ಲೆ ಅರಕಲಗೂಡಿನಲ್ಲಿ ಮೀಟರ್ ಬಡ್ಡಿ ದಂಧೆಗೆ ಸಿಲುಕಿ ಜನ ನರಳಾಡ್ತಿದ್ದಾರೆ. ಮೀಟರ್ ಬಡ್ಡಿ ದಂಧೆಗೆ ಬೇಸತ್ತ 10 ಬಡ ಕುಟುಂಬದ ಜನ ಕಣ್ಣೀರಿಡ್ತಿದ್ದಾರೆ. ಅರಕಲಗೂಡು ಪಟ್ಟಣದ BMTC ಮಾಜಿ ನೌಕರ ಮಂಜುನಾಥ್ ಅನ್ನುವಾತ ಬಡ್ಡಿ ದಂಧೆ ಮಾಡಿ ಹಿಂಸಿಸ್ತಿದ್ದಾನೆ ಅಂತ ಮಹಿಳೆಯರು ಆರೋಪಿಸಿದ್ದಾರೆ. ವಾರದ ಹಿಂದೆ ಮಂಜುನಾಥ್ ಕಿರುಕುಳಕ್ಕೆ 3 ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರಂತೆ. ನೊಂದವರನ್ನ ಒಂದೆಡೆ ಸೇರಿಸಿ ಸಾಮಾಜಿಕ ಹೋರಾಟಗಾರ ಹರೀಶ್ ಹೋರಾಟಕ್ಕೆ ಮುಂದಾಗಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಸ್ನೇಹಮಯಿ ಕೃಷ್ಣ ದೂರು ದಾಖಲಿಸಿದ್ದಾರೆ. ತಾವು ನೀಡಿದ ದೂರರ್ಜಿ ಆಧರಿಸಿ ಮೊಕದ್ದಮೆ ದಾಖಲು ಮಾಡದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ದೂರು ದಾಖಲಿಸಿದ್ದಾರೆ. ಮೈಸೂರಿನ ದೇವರಾಜ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಸುಪ್ರೀಂ ಕೋರ್ಟ್ ಹಾಗೂ ಕೇಂದ್ರ ಗೃಹ ಇಲಾಖೆಯ ಸೂಚನೆಯಂತೆ ಸ್ನೇಹಮಯಿ ಕೃಷ್ಣ ದೂರು ದಾಖಲಿಸಿದ್ದಾರೆ. ಮುಡಾ ಹಗರಣ ವಿಚಾರದಲ್ಲಿ ಲೋಕ ತನಿಖೆ ಬಹುತೇಕ ಮುಕ್ತಾಯವಾಗಿದೆ. ಪ್ರಕರಣ ಸಂಬಂಧ ಪೊಲೀಸರು ತನಿಖಾ ವರದಿ ಸಲ್ಲಿಸಲಿದ್ದಾರೆ. ಮೈಸೂರು ಲೋಕ SP ಉದೇಶ್ ಹೈಕೋರ್ಟ್ಗೆ ವರದಿ ಸಲ್ಲಿಸಲಿದ್ದಾರೆ. ಸುಮಾರು 1000ಕ್ಕೂ ಹೆಚ್ಚು ಪುಟಗಳ ವರದಿ ಸಿದ್ಧವಾಗಿದೆ. ಹಗರಣದ ವಿಚಾರವಾಗಿ ಇಲ್ಲಿವರೆಗೂ ಯಾರೆಲ್ಲರ ವಿಚಾರಣೆ ಮಾಡಲಾಗಿದೆ, ಯಾರಿಂದ ಮಾಹಿತಿ ಪಡೆಯಲಾಗಿದೆ, ಸೈಟ್ಗೆ ನೀಡಲಾದ ಶಿಫಾರಸು ಪತ್ರ ಸೇರಿದಂತೆ ಎಲ್ಲಾ ವಿಚಾರಗಳು ರಿಪೋರ್ಟ್ನಲ್ಲಿದೆ. ಸಂಪೂರ್ಣ ರಿಪೋರ್ಟ್ ಸಿದ್ಧಪಡಿಸಿರುವ ಲೋಕ ಅಧಿಕಾರಿಗಳು ರಿಪೋರ್ಟ್ ಅನ್ನು ಸಲ್ಲಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣದ ಸಂಬಂಧ ಸಿಎಂ ಸಲ್ಲಿಸಿದ ಮೇಲ್ಮನವಿ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆದಿದ್ದು ಮಾರ್ಚ್ 22ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಸಿಜೆ ಎನ್ವಿ ಅಂಜರಿಯಾ ನೇತೃತ್ವದ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯಿತು. ವಿಚಾರಣೆ ವೇಳೆ ಸಿದ್ದರಾಮಯ್ಯ ಪರ ವಕೀಲರು ಪ್ರಕರಣದ ಸಂಬಂಧ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಡಾಕ್ಟರ್ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡಿಸಬೇಕಾಗಿದೆ. ಆದರೆ ಅವರು ಕಾರಣಾಂತರಗಳಿಂದ ಬರಲಾಗಿಲ್ಲ. ಹೀಗಾಗಿ ಅರ್ಜಿ ವಿಚಾರಣೆ ಮುಂದೂಡಬೇಕು ಅಂತ ಕೋರಿದ್ರು. ಇದನ್ನ ದಾಖಲಿಸಿಕೊಂಡ ಪೀಠ ವಿಚಾರಣೆಯನ್ನು ಮುಂದೂಡಿದೆ.
ಬೆಂಗಳೂರಿಗೆ ಹೆಚ್ಚಿನ ಅನುದಾನವನ್ನ ಕೋರಿ ವಿತ್ತ ಸಚಿವೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ನಗರಾಭಿವೃದ್ಧಿ ಸಚಿವರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದು ಫೆಬ್ರವರಿ 1ರಂದು ನಡೆಯುವ ಕೇಂದ್ರ ಬಜೆಟ್ನಲ್ಲಿ ಬೆಂಗಳೂರಿನ ವಿವಿಧ ಯೋಜನೆಗಳಿಗೆ ಅಂಕಿಅಂಶಗಳ ಸಹಿತ ಅನುದಾನ ಕೋರಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಪತ್ರ ಬರೆದಿದ್ದಾರೆ. ಬೆಂಗಳೂರು ಉತ್ತರ ದಕ್ಷಿಣ ಕಾರಿಡಾರ್ಗೆ 15,000 ಕೋಟಿ, ಪೂರ್ವದಿಂದ ಪಶ್ಚಿಮ ಕಾರಿಡಾರ್ಗೆ 25,000 ಕೋಟಿ, ರಿಂಗ್ ರಸ್ತೆ ಮೇಲ್ದರ್ಜೆಗೆ 8,916 ಕೋಟಿ, ಬೆಂಗಳೂರಿನ ಪ್ರಮುಖ 17 ಫ್ಲೈಓವರ್ಗಳಿಗೆ 12,000 ಕೋಟಿ, ರಾಜಕಾಲುವೆ ನಿರ್ವಹಣೆ ವಿಸ್ತರಣೆಗೆ 3,000 ಕೋಟಿ, ಬಿಸಿನೆಸ್ ಕಾರಿಡಾರ್ಗೆ 27,000 ಕೋಟಿ ಸೇರಿದಂತೆ ಯೋಜನಾ ವೆಚ್ಚವನ್ನ ವಿವರಿಸಿ ಅನುದಾನವನ್ನ ಕೋರಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲುವನ್ನ ಕಾಂಗ್ರೆಸ್ಗೆ ಕರೆತರುವ ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇದು ಕೇವಲ ವದಂತಿಯಷ್ಟೇ. ಕಾಂಗ್ರೆಸ್ಗೆ ರಾಮುಲು ತರುವ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಡಿಕೆಶಿ ರಾಮುಲರನ್ನ ಸಂಪರ್ಕ ಮಾಡಿರೋದು ಗೊತ್ತಿಲ್ಲ. ಅಷ್ಟಕ್ಕೂ ರಾಮುಲು ಪಕ್ಷಕ್ಕೆ ಬರಲು ನನ್ನ ವಿರೋಧವೇನಿಲ್ಲ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಒಪ್ಪಿ ಬಂದ್ರೆ ರಾಮುಲರನ್ನ ಸ್ವಾಗತಿಸುತ್ತೇನೆ ಎಂದಿದ್ದಾರೆ. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬೆಂಗಳೂರಿಗೆ ಹೋದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಹೇಳ್ತೇನೆ. ವದಂತಿ ಅಷ್ಟೇ ಅಲ್ಲ, ಎಲ್ಲಿ ಅಧಿಕೃತವಾಗಿ ಅವ್ರೇನು ಬರ್ತೀವಿ ಅಂತ ಎಲ್ಲಿ ಅವ್ರು ಕಾಂಗ್ರೆಸ್ ಕೇಳಿಲ್ಲ, ನಾವು ತೊಗೊಳ್ತೀವಿ ಅಂತ ಎಲ್ಲಿ ಹೇಳಿಲ್ಲ. ಅದು ಮತ್ತೆ ವದಂತಿ ಅಷ್ಟೇ. ವದಂತಿಗೆ ಉತ್ತರ ಕೊಡೋಕ್ಕಾಗಲ್ಲ. ಪಕ್ಕ ಎಲ್ಲರೂ ಹೇಳಿದ್ದಾರೆ, ರಾಜನ ಹೇಳಿದಾರೆ, ನಾವು ಹೇಳ್ತೀವಿ. ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಿ ಯಾರೇ ಬರೆದಿದ್ರೆ ರಾಮುಲು ಆದಿಯಾಗಿ ಎಲ್ಲರೂ ಸ್ವಾಗತ ಅಂತ ಹಿಂದೂ ಹೇಳಿದ್ವಿ, ಮುಂದೆ ಹೇಳ್ತೀವಿ, ನಾಳೆ ಹೇಳ್ತೀವಿ. ಅದಕ್ಕೆ ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಬೇಕು ಫಸ್ಟು. ಬರೋಂಗಿದ್ರೆ ಎಲ್ಲರಿಗೂ ಸ್ವಾಗತ. ರಾಮುಲು ಅವ್ರು ಹಿಡ್ಕೊಂಡು ಮತ್ತೆ ಯಾರು ಬರ್ತಾರೆ, ಎಲ್ಲರಿಗೂ ಇಂಡಿವಿಜುವಲ್ ಅಂತಿಲ್ಲ, ಯಾರು ಬಂದರೂ ಸ್ವಾಗತ. ಇನ್ನು ಇದೇ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. ಶ್ರೀರಾಮುಲು ಕಾಂಗ್ರೆಸ್ಗೆ ಬಂದ್ರೆ ಸ್ವಾಗತ. ರಾಮುಲು ನನಗೆ ವೈಯಕ್ತಿಕವಾಗಿ ತುಂಬಾ ಹತ್ತಿರದವರು, ನಾವು ಒಳ್ಳೆಯ ಸ್ನೇಹಿತರು ಕೂಡ ಹೌದು. ರಾಮುಲು ಬಂದ್ರೆ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಅವ್ರ ಬಗ್ಗೆ ಅತ್ಯಂತ ಗೌರವ ಇದೆ ನನಗೆ. ಈಸ್ ಆಲ್ವೇಸ್ ಅ ಗ್ರೇಟ್ ಫ್ರೆಂಡ್ ಆಫ್ ಮೈಂಡ್. ಅವರು ನಮ್ಮ ಪಕ್ಷಕ್ಕೆ ಬಂದರೆ ನಾವಂತೂ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀವಿ. ಇನ್ನು ಉಳ್ಕಿದ್ದೆಲ್ಲ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನಮ್ಮ ಜಿಲ್ಲೆ ಎಲ್ಲ ಮುಖಂಡರುಗಳಿಗೆ ಅವ್ರೆಲ್ಲರೂ ನಿರ್ಣಯ ತಗೊಳ್ತಾರೆ. ರಾಮುಲು ಅವ್ರ ಬಗ್ಗೆ ಅತ್ಯಂತ ಮಾಜಿ ಸಚಿವ ಶ್ರೀರಾಮುಲು ಜನಾರ್ದನ ರೆಡ್ಡಿ ನಡುವೆ ಶೀತಲ ಸಮರ ಮುಂದುವರೆದಿದೆ. ಬಹಿರಂಗ ಸುದ್ದಿಗೋಷ್ಠಿ ನಡೆಸಿ ಇಬ್ಬರು ನಾಯಕರು ಪರಸ್ಪರ ಕೆಸರಚಾಟ ನಡೆಸಿದ್ದು, ರಾಮುಲು ಆರೋಪಕ್ಕೆ ಪ್ರತಿಕ್ರಿಯಿಸಲು ಜನಾರ್ದನ ರೆಡ್ಡಿ ನಿರಾಕರಿಸಿದ್ದಾರೆ. ಏನೇ ಇದ್ರೂ ಪಕ್ಷದ ಚೌಕಟ್ಟಿನಲ್ಲೇ ವರಿಷ್ಠರ ಮುಂದೆ ಚರ್ಚೆ ಮಾಡ್ತೇನೆ, ರಾಮುಲು ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ ಅಂದಿದ್ದಾರೆ. ಇನ್ನು ರಾಮುಲು ಬೆಂಬಲಿಗರು ಎಸ್ಪಿಗೆ ದೂರು ಕೊಟ್ಟಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಜನಾರ್ದನ ರೆಡ್ಡಿ, ನಾನು ಸಿಬಿಐನಂತಹ ಬಹಳ ಕೇಸ್ ನೋಡಿದ್ದೇನೆ, ಇದೆಲ್ಲ ನನಗೆ ಲೆಕ್ಕ ಇಲ್ಲ. ಅಷ್ಟಕ್ಕೂ ಇಂಥದ್ದಕ್ಕೆಲ್ಲ ಜಗ್ಗಲ್ಲ, ಹೆದರಲ್ಲ. ರಾಮುಲುಗೆ ಈ ಮೂಲಕ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಪ್ರಕರಣಗಳನ್ನೇ ಎದುರಿಸಿ ಬಂದಿರುವಂಥವು ನಾನು. ಇದು ಯಾವುದನ್ನು ಕೂಡ ನಾನು ಲೆಕ್ಕ ಇಡಲ್ಲ. ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಪಕ್ಷದ ವರಿಷ್ಠರು ಏನು ಹೇಳ್ತಾರೆ, ಪಕ್ಷದ ಚೌಕಟ್ಟಲ್ಲಿ ನಾನು ಮುಂದೆ ಹೋಗ್ತೀನಿ. ಯಾವುದಾದ್ರೂ ಕೂಡ ಯಾವುದು ರಹಸ್ಯವಾಗಿ ಯಾವುದು ಉಳ್ಕೊಳ್ಳಲ್ಲ, ಅರ್ಥ ಆಯ್ತು. ನಿಧಾನವಾಗಿ ಕಾಲಕ್ರಮೇಣ ಕೂಡ ಗೊತ್ತಾಗುತ್ತೆ. ಬಟ್ ಏನೇ ಇದ್ರೂ ಕೂಡ ನಾನು ಪಕ್ಷದ ಚೌಕಟ್ಟಲ್ಲಿ ಪಕ್ಷದ ವರಿಷ್ಠರ ಜೊತೆಯಲ್ಲೇ ನಾನು ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಇವಾಗ ವಾಸ್ತು ಸರಿ ಇಲ್ಲ ಅಂತೇಳಿ ಹೇಳಿದ ಮೇಲೆ ನೀವಾಗಲಿ ನಾನಾಗಲಿ ಕೂಡ ಅದನ್ನು ಸರಿ ಮಾಡಿಕೊಳ್ಳಬೇಕಲ್ಲ ಅಷ್ಟೆ. ನಾನು ಸಿಬಿಐ ಪ್ರಕರಣಗಳನ್ನೇ. ಶಿವಮೊಗ್ಗದಲ್ಲಿ ಬಿಜೆಪಿ ಕಾಂಗ್ರೆಸ್ ಶಾಸಕರ ನಡುವೆ ಮುನಿಸು ಮುಂದುವರೆದಿದೆ. ಶಿವಮೊಗ್ಗ ಶಾಸಕ ಎಸ್ಎನ್ ಚನ್ನಬಸಪ್ಪ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ನಡುವೆ ಮುನಿಸು ಜೋರಾಗಿದೆ. ಅಕ್ಕಪಕ್ಕ ನಿಂತರೂ ಇಬ್ಬರೂ ಮಾತನಾಡಲಿಲ್ಲ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪಾರ್ಕ್ನ ಸಮಗ್ರ ಅಭಿವೃದ್ಧಿ ಕಾಮಗಾರಿಯ ಶಂಕುಸ್ಥಾಪನೆ ವೇಳೆ ಇಬ್ಬರು ನಾಯಕರು ಎದುರು ಬದುರಾಗಿದ್ರು. ಕೈ ಕುಲುಕೋದಕ್ಕೆ ಮುಂದಾದಂತಹ ಸಚಿವ ಮಧು ಬಂಗಾರಪ್ಪ ಜೊತೆ ಚನ್ನಬಸಪ್ಪ ತಿರುಗಿನೂ ನೋಡಲಿಲ್ಲ. ಬಳಿಕ ವಿಧಾನ ಪರಿಷತ್ ಸದಸ್ಯೆ ಬಲ್ಕಿಶ್ ಬಾನು ಇಬ್ಬರ ಕೈ ಹಿಡಿದು ಪರಸ್ಪರ ಸಮಾಧಾನ ಪಡಿಸಿ ಶೇಕ್ ಹ್ಯಾಂಡ್ ಮಾಡಿಸಿದ್ರು. ಹಣ ಹಾಗೂ ಗೋಲ್ಡ್ ವಂಚನೆ ಪ್ರಕರಣದ ಸಂಬಂಧ ಐಶ್ವರ್ಯ ಗೌಡ ಮಂಡ್ಯದ ಸೆನ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ರು. ಕಳೆದ ಡಿಸೆಂಬರ್ನಲ್ಲಿ ಐಶ್ವರ್ಯ ಗೌಡ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಹಣ ಹಾಗೂ ಆಭರಣ ವಂಚನೆ ಕುರಿತು ರವಿಕುಮಾರ್ ಎಂಬುವವರು ದೂರು ದಾಖಲು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ದಂಪತಿ ಸಮೇತ ಮಂಡ್ಯದ ಸೆನ್ ಪೊಲೀಸ್ ಠಾಣೆಗೆ ಹಾಜರಾಗಿದ್ರು.
ಕುಡಿದ ಮತ್ತಿನಲ್ಲಿ ಸ್ನೇಹಿತನನ್ನ ಭೀಕರವಾಗಿ ಕೊಂದು ಪರಾರಿಯಾಗಿದ್ದ ಆರೋಪಿಯನ್ನ ಜಿಗಣಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಆನೇಕಲ್ ತಾಲೂಕಿನ ಜಿಗಣಿಯ ಹೊರವಲಯದ ರಾಜಾಪುರದ ಶೆಡ್ನಲ್ಲಿ ಜನವರಿ 17ರಂದು 45 ವರ್ಷ ವಯಸ್ಸಿನ ಜಗದೀಶ್ ಎಂಬಾತನ ಮೃತದೇಹ ಸಿಕ್ಕಿತ್ತು. ಮೃತದೇಹದ ಜಾಡು ಹಿಡಿದು ಹೊರಟ ಪೊಲೀಸರ ಬಲೆಗೆ ಬಿದ್ದಿದ್ದ ಆರೋಪಿ ಮಾದೇಶ. ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ತನ್ನ ಪತ್ನಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಕ್ಕೆ ಕಲ್ಲು ದೊಣ್ಣೆಗಳಿಂದ ಹೊಡೆದು ಜಗದೀಶನನ್ನ ಕೊಂದಿದ್ದೇನೆ ಅಂತ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ. ಇನ್ನು ಕೊಲೆಗೆ ಸಾಥ್ ನೀಡಿದ ಭುವನೇಶ್ ಎಂಬುವವರಿಗೆ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಬಳ್ಳಾರಿ ನಗರದಲ್ಲಿ ವೈದ್ಯ ಸುನಿಲ್ ಅನ್ನುವರನ್ನ ಅಪರಿಚಿತರು ಕಿಡ್ನಾಪ್ ಮಾಡಿದ್ದು, ಬಳ್ಳಾರಿ ನಗರದ SN ಪೇಟೆ ಬಳಿ ಕಾರಲ್ಲಿ ಬಂದ ದುಷ್ಕರ್ಮಿಗಳು ಡಾಕ್ಟರ್ ಸುನಿಲ್ ರನ್ನ ಅಪಹರಿಸಿದ್ದಾರೆ. ಕಿಡ್ನಾಪ್ ಬಳಿಕ ಅಪಹರಣಕಾರರು 3 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಡಾಕ್ಟರ್ ಸುನಿಲ್ ಅವರ ಮೊಬೈಲ್ನಿಂದ ಕಿಡ್ನಾಪರ್ಸ್ ಕರೆ ಮಾಡ್ತಾ ಇದ್ದು, ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಕಿಡ್ನಾಪರ್ಸ್ ಪತ್ತೆಗಾಗಿ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ದಾವಣಗೆರೆಯ ವಿನೋಬ ನಗರ 1ನೇ ಕ್ರಾಸ್ನಲ್ಲಿ ಪೌರ ಕಾರ್ಮಿಕರ ಮೇಲೆ ಪುಂಡನೋರ್ವ ದರ್ಪ ಮೆರೆದಿದ್ದಾನೆ. ಇಂದು ಬೆಳಿಗ್ಗೆ ಕಸ ತುಂಬುವ ವೇಳೆ ಪೌರ ಕಾರ್ಮಿಕ ಕಾರ್ತಿಕ್ ಮೇಲೆ ಕ್ರೇನ್ ಚಾಲಕ ಅಟ್ಯಾಕ್ ಮಾಡಿದ್ದಾನೆ. ರಸ್ತೆಗೆ ಕ್ರೇನ್ ಅಡ್ಡಲಾಗಿ ನಿಲ್ಲಿಸಲಾಗಿತ್ತು. ಈ ವೇಳೆ ಕ್ರೇನ್ ತೆಗಿ ಎಂದಿದ್ದಕ್ಕೆ ಚಾಲಕ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ನಡೆಸುತ್ತಿರುವ ವಿಡಿಯೋ ಪೌರ ಕಾರ್ಮಿಕರು ಸೆರೆ ಹಿಡಿದಿದ್ದಾರೆ. ಕೈ ಬಿಡ ಮೇಲೆ ಇಲ್ಲ, ಕೈ ಬಿಡ ಸರ್ಕ ಇಲ್ಲ, ಸರ್ಕಾರ ಹಾಂ ಕರೆಸ್ಲಿ, ಯಾರು ಕರೆಸ್ತಾನ? ಕೈ ಬಿಡೋಣ ನೀನು, ಕೈ ಬಿಡಿ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಶ್ರೀಹರಿಕೋಟಾದಿಂದ ತನ್ನ 100ನೇ ರಾಕೆಟ್ ಉಡಾವಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜನವರಿ 29ರಂದು GSLV F-15 ರಾಕೆಟ್ ಉಡಾವಣೆ ಮೂಲಕ ಮೈಲಿಗಲ್ಲನ್ನ ಇಸ್ರೋ ದಾಟಲಿದೆ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿರುವ 2ನೇ ಲಾಂಚ್ ಪ್ಯಾಡ್ ಮೂಲಕ ಈ ಉಡಾವಣೆಯನ್ನ ಕೈಗೊಳ್ಳಲಾಗುತ್ತೆ. ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿದ್ದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕರುನಾಡಿಗೆ ಬರ್ತಿದ್ದಾರೆ. ನಾಳೆ ಶಿವರಾಜ್ ಕುಮಾರ್ ಬೆಂಗಳೂರಿಗೆ ಬರ್ತಿದ್ದಾರೆ. ಈ ಬಗ್ಗೆ ವಿಡಿಯೋವೊಂದನ್ನು ಶಿವರಾಜ್ ಕುಮಾರ್ ಹಂಚಿಕೊಂಡಿದ್ದಾರೆ. ನಾಳೆ ನಾನು ಕರ್ನಾಟಕಕ್ಕೆ ಬರ್ತಿದ್ದೇನೆ, ನಿಮ್ಮೆಲ್ಲರನ್ನ ನೋಡುವ ಕಾತರದಲ್ಲಿದ್ದೇನೆ, ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಿದ್ದಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಚಿರಋಣಿ. ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ 26 ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ. ಸೊ ಮೀಟ್ ಯು ಆನ್ ರಿಪಬ್ಲಿಕ್ ಡೇ. ನಮಸ್ಕಾರ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಚಿರಋಣಿ. ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ 26 ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ. ಸೊ ಮೀಟ್ ಯು ಆನ್ ರಿಪಬ್ಲಿಕ್ ಡೇ. ನಮಸ್ಕಾರ.